ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ದ 7 ಜನ ನಾಪತ್ತೆ ಆಗಿದ್ದಾರೆ. ಸರಣಿ ಬಾಂಬ್ ಸ್ಫೋಟದ ಬಳಿಕ ನಾಪತ್ತೆ ಆಗಿದ್ದಾರೆ 7 ಜನ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟ ಯಾವ ರೀತಿಯಾಗಿ ಆಗಿತ್ತು ಅನ್ನೋದನ್ನ ನೋಡಿದ್ವಿ. ಇನ್ನು ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದಂತ 7 ಜನ ನಾಪತ್ತೆ ಆಗಿದ್ದಾರೆ. ಸರಣಿ ಬಾಂಬ್ ಸ್ಫೋಟದ ಬಳಿಕ ನಾಪತ್ತೆ ಆಗಿರುವಂತದ್ದು. ಶ್ರೀಲಂಕಾಗೆ ತೆರಳಿದ ಜೆಡಿಎಸ್ ಮುಖಂಡರು ನಾಪತ್ತೆಯಾಗಿದ್ದಾರೆ. ಇಲ್ಲಿ ಮೊಯ್ಲಿ ಪರ ಪ್ರಚಾರವನ್ನ ಮುಗಿಸಿ ತೆರಳಿದ್ರು ಇವರೆಲ್ಲರೂ ಕೂಡ. ಜೆಡಿಎಸ್ ಟೀಮ್ ಬೆಂಗಳೂರು ಉತ್ತರ ತಾಲೂಕಿನ ನಿವಾಸಿಗಳು ಇವರೆಲ್ಲರೂ ಕೂಡ ನಾಪತ್ತೆ ಆಗಿರುವಂತದ್ದು. ಈಗಷ್ಟೇ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ನಿವಾಸಿಗಳು ಶ್ರೀಲಂಕಾಗೆ ತೆರಳಿದ್ರು. ಜೆಡಿಎಸ್ ಮುಖಂಡರು ಈಗ ನಾಪತ್ತೆ ಆಗಿದ್ದಾರೆ 7 ಜನ. ಮೊಯ್ಲಿ ಅವರ ಪರವಾಗಿ ಪ್ರಚಾರವನ್ನ ಮುಗಿಸಿ ಇವರು ಶ್ರೀಲಂಕಾಗೆ ತೆರಳಿದ್ರು. ಅಡಕಮಾರ್ನಹಳ್ಳಿಯ ಮಾರೇಗೌಡ ನಾಪತ್ತೆ ಆಗಿರುವಂತದ್ದು. ಆರೋಕ್ಯಾತನಹಳ್ಳಿಯ ಪುಟ್ಟರಾಜು ಹಾಗೆ ಇಲ್ಲಿ ನೆಲಮಂಗಲದ ಗೋವೇನಹಳ್ಳಿಯ ಶಿವಣ್ಣ ನಾಪತ್ತೆ ಆಗಿದ್ದಾರೆ. ಮತ್ತೆ ಇವರ ಜೊತೆಗೆ ಕಾಚನಹಳ್ಳಿ ಗ್ರಾಮದ ಮುನಿಯಪ್ಪ, ಲಕ್ಷ್ಮೀನಾರಾಯಣ, ಮತ್ತೆ ಬೆಂಗಳೂರಿನ 8ನೇ ಮೈಲಿ ಹನುಮಂತರಾಯಪ್ಪ ಮಿಸ್ಸಿಂಗ್ ಆಗಿದ್ದಾರೆ. ಇಲ್ಲಿ ತುಮಕೂರಿನ ರಮೇಶ್ ಕೂಡ ಇವರ ಜೊತೆ ತೆರಳಿದ್ರು. ಕೊಲಂಬೋದಲ್ಲಿ ನಾಪತ್ತೆ ಆಗಿದ್ದಾರೆ. ಈ ಒಂದು ಬಾಂಬ್ ಸ್ಫೋಟ ಪ್ರಕರಣ ಕೂಡ ನಡೆದಿದ್ದು, ಆ ಒಂದು ಘಟನೆ ನಡೆದಿದ್ದು ಕೂಡ ಕೊಲಂಬೋದಲ್ಲಿ, ಶ್ರೀಲಂಕಾದ ರಾಜಧಾನಿ. ಕಳೆದ 20ರಂದು ಬೆಂಗಳೂರಿನಿಂದ ಹೊರಟಿದ್ರು ಇವರೆಲ್ಲರೂ ಕೂಡ. ಶಾಂಗ್ರಿಲಾ ಹೋಟೆಲ್ ತಲುಪಿದ್ದಾಗಿ ಕರೆಯನ್ನ ಕೂಡ ಮಾಡಿದ್ರು. ಕುಟುಂಬಸ್ಥರಿಗೆ ಕರೆಯನ್ನ ಮಾಡಿ ಹೇಳಿದ್ರಂತೆ ಜೆಡಿಎಸ್ ಮುಖಂಡರು ಇವರು. ಶಾಂಗ್ರಿಲಾ ಹೋಟೆಲ್ನ 618, 619 ರೂಮ್ನಲ್ಲಿ ತಂಗಿದ್ರು ಇವರೆಲ್ಲರೂ ಕೂಡ. ಸರಣಿ ಸ್ಫೋಟದ ಬಳಿಕ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬೆಂಗಳೂರಿಗರು ಸಂಪರ್ಕಕ್ಕೆ ಸಿಗದಂತ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಏಕೆಂದ್ರೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ 18ನೇ ತಾರೀಕು ನಡೀತು. ಇವರೆಲ್ಲರೂ ಕೂಡ ರೆಸ್ಟ್ ಮಾಡಲಿಕ್ಕೆ ಪ್ರವಾಸವನ್ನ ಕೂಡ ಕೈಗೊಂಡಿದ್ರು. 20ನೇ ತಾರೀಕು ವೀರಪ್ಪ ಮೊಯ್ಲಿ ಅವರು, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಅವರ ಪರವಾಗಿ ಪ್ರಚಾರವನ್ನ ಮುಗಿಸಿ ಇವರೆಲ್ಲರೂ ಕೂಡ ಹೋಗಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಈಗ 7 ಜನ ನಾಪತ್ತೆ ಆಗಿದ್ದಾರೆ. ಇದುವರೆಗೂ ಅವರ ಕುಟುಂಬದವರಿಗೆ ಒಬ್ರು ಕೂಡ ಕರೆಯನ್ನ ಮಾಡಿಲ್ವಾ? ಇವ್ರು ಯಾರನ್ನಾದ್ರೂ ಸಂಪರ್ಕ ಮಾಡಿದ್ದಾರಾ? ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ? ಖಂಡಿತ ಪೃಥ್ವಿರಾಜ್, ಏನಂತಂದ್ರೆ ಏನು ಪ್ರಕರಣ ಶ್ರೀಲಂಕಾದಲ್ಲಿ ನಡೀತು, ಪ್ರಕರಣದ ನಂತರ ಸಾಕಷ್ಟು ಬಾರಿ ಸಂಪರ್ಕಿಸುವ ಪ್ರಯತ್ನ ಕೂಡ ಈ ಒಂದು 7 ಜನರ ಕುಟುಂಬದವರು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅಂದ್ರೆ ಪ್ರಕರಣ ನಡೆಯೋದಕ್ಕೂ ಮುಂಚೆ ಏನೋ ಒಂದು ಫೋನ್ ಕರೆ ಮಾಡಿದ್ರು. ಆಗ ಅವರು ಶಾಂಗ್ರಿಲಾ ಹೋಟೆಲ್ ನಲ್ಲಿ ಉಳಿದುಕೊಂಡಿದ್ರು ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಏನೋ ಒಂದು ಫೋನ್ ನಲ್ಲಿ ಮಾತಾಡ್ಬೇಕಾದ್ರೆ ಯಾವುದು ಶಾಂಗ್ರಿಲಾ ಹೋಟೆಲ್ ನಲ್ಲಿ ಉಳಿದುಕೊಂಡಿದ್ರು ಎಂದು ಹೇಳಿರ್ತಾರೆ. ಆದ್ರೆ ತದನಂತರ ಏನು ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೀತು. ಆ ಪ್ರಕರಣದ ನಂತರ ಇವರು ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಈಗಲೇ ಫೋನ್ ಸಂಪರ್ಕಕ್ಕೆ ಸಿಗದಿರುವುದು ಈ ಒಂದು 7 ಜನ ಕುಟುಂಬದ ಮನೆಯಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥ ಪೃಥ್ವಿರಾಜ್. ಅಭಿಷೇಕ್, ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಶಾಂಗ್ರಿಲಾ ಹೋಟೆಲ್ ಸಮೀಪನೇ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಿದ್ದಂಥದ್ದು. ಇನ್ನು ಮತ್ತೊಂದ್ ಕಡೆ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಕೊಡಲಾಗಿದೆ. ಭಾರತೀಯರು ಯಾರಾದ್ರೂ ಅಲ್ಲಿದ್ರೆ ಇವರನ್ನ ಸಂಪರ್ಕ ಮಾಡಬಹುದು, ಆ ನಂಬರ್ ಕೊಟ್ಟಿದ್ರು. ಆ ಕುಟುಂಬಸ್ಥರೆಲ್ಲರೂ ಕೂಡ ಅದಕ್ಕೆ ಏನಾದ್ರೂ ನಂಬರ್ಗೆ ಕರೆ ಮಾಡಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹೇಗೆ? ಒಂದು ರೀತಿ ಹೇಳ್ಬೇಕು ಅಂದ್ರೆ, ಪ್ರಥಮವಾಗಿ ಇವರು ಕರೆ ಮಾಡಿದಾಗ ಅವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಯಾರಿಗೂ ಕೂಡ ಏನು ತೊಂದರೆ ಇಲ್ಲ, ನಾವೆಲ್ಲರೂ ಕೂಡ ನಿಮ್ಗೆ ಸುರಕ್ಷಿತವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತಂತೆ ಏನೋ ಒಂದು ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ದಾಗ. ತದನಂತರ ಏನೋ ಒಂದು ನಿನ್ನೆ ಒಂದು ತದನಂತರ ಏನಾಗಿದೆ, ಇಂದು ಸಂಪರ್ಕಕ್ಕೆ ಸಾಧ್ಯ ಮಾಡಿದಾಗ ಇಲ್ಲ, ನಾವು ಈ ಬಗ್ಗೆ ಖಚಿತವಾಗಿ ಮಾಹಿತಿ ಹೇಳೋದಕ್ಕಾಗಿಲ್ಲ, ಒಂದು ನಮ್ಗೆ ಸಮಯ ಕೊಡಿ ಎಂಬ ಒಂದು ಮಾತುಗಳನ್ನು ಹೇಳ್ತಾ ಇದ್ರಂತೆ ಹೆಲ್ಪ್ ಲೈನ್ ನಲ್ಲಿ. ಹಾಗಾಗಿ ಏನೋ ಒಂದು ಈ ಕುಟುಂಬಸ್ಥರಲ್ಲಿ ಏನೋ ಒಂದು 7 ಜನ ಕುಟುಂಬಸ್ಥರು ಏನಿದ್ದಾರೆ, 7 ಜನ ಕುಟುಂಬಸ್ಥರಲ್ಲೂ ಕೂಡ ಒಂದು ಆತಂಕಕ್ಕೆ ಎಡೆ ಮಾಡಿ ಕೊಟ್ಟಿರತಕ್ಕಂಥದ್ದು ಪೃಥ್ವಿರಾಜ್. 7 ಜನರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆಯಾ? ಖಂಡಿತ 7 ಜನರಿಗೂ ಕೂಡ ಒಂದು ಫೋನ್ ಹೋಗ್ತಾ ಇಲ್ಲ. ಏನೋ ಅವರು ಕುಟುಂಬಸ್ಥರನ್ನು ಕರೆ ಮಾಡ್ತಾ ಇದ್ರೆ, ನಾವು ಕೂಡ ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. 7 ಜನರಿಗೂ ಕೂಡ ಫೋನ್ ಹೋಗ್ತಾ ಇಲ್ಲ. ಏನೋ ಸ್ವಿಚ್ ಆಫ್, ನಾಟ್ ರೀಚಬಲ್, ಈ ರೀತಿ ಒಂದು ಏನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಎಂಬ ಒಂದು ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. 7 ಜನರ ಫೋನ್ಗಳು ಕೂಡ ಏನೋ ಒಂದು ಬಾಂಬ್ ದಾಳಿ ಪ್ರಕರಣ ಏನಾಯ್ತು ಅದಕ್ಕೂ ಮುಂಚೆ ಆನ್ ಆಗಿತ್ತು. ತದನಂತರ ಬಾಂಬ್ ದಾಳಿ ಆದ ನಂತರ ಯಾರದ್ದೇ ಕೂಡ ಫೋನ್ ಕೂಡ ಆನ್ ಆಗಿರೋದಿಲ್ಲ. ಹೀಗಾಗಿ ಒಂದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಬಿಸಿಯನ್ನ ಮುಗಿಸಿ ಪ್ರವಾಸಕ್ಕೆ ತೆರಳಿದ್ದಂತಹ ನೆಲಮಂಗಲ ಮೂಲದ 7 ಜನ ಅಂದ್ರೆ ನಮ್ಮ ಕರ್ನಾಟಕದವರು ಅಲ್ಲಿ ನಾಪತ್ತೆ ಆಗಿರುವಂತದ್ದು. ಜೆಡಿಎಸ್ ನ ನಾಯಕರು ಇವರೆಲ್ಲರೂ ಕೂಡ ಇದುವರೆಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಿನ್ನೆ ಅಷ್ಟೇ ನೋಡಿದ್ವಿ ಯಾವ ರೀತಿಯಾಗಿ ಶ್ರೀಲಂಕಾದಲ್ಲಿ
ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತ. 8 ಕಡೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. 262 ಜನ ಸಾವನ್ನಪ್ಪಿದ್ರು ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ. ಈಗ ಭಾರತೀಯರು ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.